TRAI ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಹೊಸ ರೂಲ್ ಅನ್ನ ತಂದಿದೆ. ಅದರ ಪ್ರಕಾರ ನಿಮ್ಮ ಮನೆಯಲ್ಲಿ DTH ಅಥವಾ ಕೇಬಲ್ ಟಿವಿಯಲ್ಲಿ ಕೇವಲ 130 ರೂಪಾಯಿಗೆ ನಿಮಗೆ ಬೇಕಾದ 100 ಚಾನೆಲ್ಗಳನ್ನು ನೀವು ನೋಡಬಹುದು. ಈ ಹೊಸ ನಿಯಮ ಹೇಗೆ ಮತ್ತು ಇದರ ಲಾಭವನ್ನು ನೀವು ಹೇಗೆ ಪಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಲಿಕ್ಕಿದ್ದೇನೆ. ಅದರ ಜೊತೆಗೆ ಟ್ರೈನ ಚಾನೆಲ್ ಸೆಲೆಕ್ಟರ್ ವೆಬ್ಸೈಟ್ ನ ಮೂಲಕ ಒಂದು ಸ್ಯಾಂಪಲ್ ಮಂತ್ಲಿ ಪ್ಯಾಕ್ ಅನ್ನು ಕೂಡ ಮಾಡಿ ತೋರಿಸಿದ್ದೇನೆ. ಆಯ್ಕೆ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಮೊದಲೇ ಸರ್ತಿ ನೋಡಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಂಡು ಖಂಡಿತ ಮರಿಬೇಡಿ, ಯಾಕಂದ್ರೆ ನಾನಿನ್ನು ಮುಂದೆ ಇದೇ ರೀತಿಯ ಟೆಕ್ ವಿಡಿಯೋಸ್ ತರಲಿಕ್ಕಿದ್ದೇನೆ. ನೋಡಿ, DTH ಮತ್ತು ಕೇಬಲ್ ಟಿವಿ ಸಿಸ್ಟಮ್ ಅಲ್ಲಿ ಬೇಸಿಕಲಿ 3 ಪಾರ್ಟ್ ಅನ್ನು ನೀವು ನೋಡಬಹುದು. ಮೊದಲನೇದು ಬ್ರಾಡ್ಕಾಸ್ಟರ್ಸ್, ಅಂದ್ರೆ ಯಾರು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೋನಿ ಎಂಟರ್ಟೈನ್ಮೆಂಟ್ ಲಿಮಿಟೆಡ್, ಇವರು ತಮ್ಮ ಕಂಟೆಂಟ್ ಅನ್ನ ಟಾಟಾ ಸ್ಕೈ, ಡಿಶ್ ಟಿವಿ ಅಥವಾ ವಿಡಿಯೋಕಾನ್ ಅಂತ ಡಿಸ್ಟ್ರಿಬ್ಯೂಟರ್ ಗಳಿಗೆ ಕಳಿಸ್ತಾರೆ. ನಂತರ ಡಿಸ್ಟ್ರಿಬ್ಯೂಟರ್ ಇಂಥದ್ದೇ ಚಾನೆಲ್ ಗಳ ಹಲವಾರು ಗ್ರೂಪ್ ಗಳನ್ನ ಮಾಡ್ತಾ ಇದ್ರು. ಅದು ಬೇಸ್ ಪ್ಯಾಕ್ ಆಗಿರ್ಬೋದು, ಫ್ಯಾಮಿಲಿ ಪ್ಯಾಕ್ ಅಥವಾ ಸ್ಪೋರ್ಟ್ಸ್ ಪ್ಯಾಕ್, ಇಂಥದ್ದು ಗ್ರೂಪ್ ಗಳನ್ನ ಮಾಡಿ ನಮ್ಗೆ ಕನ್ಸ್ಯೂಮರ್ ಗಳಿಗೆ ಕೊಡ್ತಾ ಇದ್ರು. ನಂತರ ಇದರಲ್ಲೇ ನಾವು ಒಂದು ಪ್ಯಾಕ್ ಅನ್ನ ಚೂಸ್ ಮಾಡಬೇಕಾಗಿತ್ತು. ಅದರಲ್ಲಿ ಕೆಲವು ನಾವು ನೋಡುವಂತ ಚಾನೆಲ್ಗಳಿದ್ರೆ, ಇನ್ನು ಕೆಲವು ನೋಡದಂತ ಚಾನೆಲ್ಗಳು ಇರ್ತಾ ಇತ್ತು. ಆದರೆ ಟ್ರೈನ ಹೊಸ ರೂಲ್ನ ಪ್ರಕಾರ ಈ ಫ್ರೀಡಮ್ ಅನ್ನ ಕಂಪ್ಲೀಟ್ ಆಗಿ ಕನ್ಸ್ಯೂಮರ್ ಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ನಾವು ನಮಗೆ ಬೇಕಾದ ಚಾನೆಲ್ಗಳನ್ನು ನಮ್ಮ ಇಷ್ಟದಂತೆ ಸೆಲೆಕ್ಟ್ ಮಾಡಬಹುದು. ಅದರ ಜೊತೆಗೆ ನಾವು ಯಾವ ಚಾನೆಲ್ಗಳನ್ನ ಸೆಲೆಕ್ಟ್ ಮಾಡಿದ್ದೇವೆ ಅದಕ್ಕೆ ಮಾತ್ರ ಪೇ ಮಾಡುವಂತ ಆಪ್ಷನ್ ಕೂಡ ಕೊಡಲಾಗಿದೆ. ಅಂದ್ರೆ ನಿಮಗೆ 130 ರೂಪಾಯಿಗೆ 100 ಫ್ರೀ ಟು ಏರ್ ಚಾನೆಲ್ಗಳು ಸಿಗ್ತಾ ಇದೆ. ಇಲ್ಲಿ 130 ರೂಪಾಯಿ ಏನಿದೆ, ಇದು ಚಾನೆಲ್ನ ಫೀಸ್ ಅಲ್ಲ, ಇದು ನೆಟ್ವರ್ಕ್ ಕೆಪಾಸಿಟಿ ಫೀಸ್. ಅಂದ್ರೆ ನೀವು ಒಂದು ರೂಮ್ ನಲ್ಲಿ 130 ರೂಪಾಯಿ ಕೊಟ್ಟು ಜಾಗವನ್ನ ಪರ್ಚೇಸ್ ಮಾಡಿದ್ದೀರಾ, ಅಲ್ಲಿ ನೀವು 100 ಚಾನೆಲ್ಗಳನ್ನು ಹಾಕ್ಬೋದು. 100ಕ್ಕಿಂತ ಹೆಚ್ಚು ಚಾನೆಲ್ಗಳನ್ನು ನೀವು ಹಾಕ್ಬೇಕಾದ್ರೆ ಪ್ರತಿ 25 ಚಾನೆಲ್ಗಳಿಗೆ ನೀವು 20 ರೂಪಾಯಿ ಅಂತ ಹೆಚ್ಚು ಕೊಡ್ತಾ ಹೋಗ್ಬೇಕಾಗುತ್ತೆ. ಅದರ ಅರ್ಥ ನಿಮ್ಗೆ ಈ ಫ್ರೀ ಟು ಏರ್ 100 ಚಾನೆಲ್ಗಳೇನು ಸಿಗ್ತಿದೆ, ಇದು ಕಂಪ್ಲೀಟ್ ಫ್ರೀ ಆಗಿ ಸಿಗ್ತಾ ಇದೆ. ಅದರಲ್ಲಿ 100 ಚಾನೆಲ್ಗಳಿಗೆ ನೀವು 100ಕ್ಕೆ 100 ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಈ 100 ಚಾನೆಲ್ಗಳಲ್ಲಿ 26 ಚಾನೆಲ್ಗಳು DD ನ್ಯಾಷನಲ್ ಚಾನೆಲ್ಗಳಾಗಿರುತ್ತೆ. ಇದನ್ನಂತೂ ನೀವು ಕಂಪಲ್ಸರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಉಳಿದ 74 ಚಾನೆಲ್ಗಳೇನಿದೆ, ಇದನ್ನ ನೀವು ಕಂಪ್ಲೀಟ್ ಆಗಿ 74 ಚಾನೆಲ್ಗಳನ್ನ ಫ್ರೀ ಟು ಏರ್ ಚಾನೆಲ್ಗಳನ್ನ ಚೂಸ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ TV9, ಸುವರ್ಣ ನ್ಯೂಸ್, ಇಂಥ ಚಾನೆಲ್ಗಳನ್ನ ಚೂಸ್ ಮಾಡ್ಕೊಳ್ಬಹುದು. ಇದಕ್ಕಾಗಿ ನಿಮಗೆ ಎಕ್ಸ್ಟ್ರಾ ಯಾವುದೇ ಹಣವನ್ನು ಕೊಡಬೇಕಾದ ಅಗತ್ಯ ಇಲ್ಲ. ಅಂದ್ರೆ ನಿಮ್ಮ ಮಂತ್ಲಿ ಪೇಮೆಂಟ್ ಅರೌಂಡ್ 130 ರೂಪಾಯಿ ಆಗುತ್ತೆ. ಜೊತೆಗೆ 18% GST ಸೇರಿಸಿದ 150 ರೂಪಾಯಿ ಹತ್ರ ನಿಮ್ಮ ಮಂತ್ಲಿ ಪ್ಯಾಕ್ ನ ಅಮೌಂಟ್ ಆಗುತ್ತೆ. ಅಥವಾ ಈ 75 ಫ್ರೀ ಟು ಏರ್ ಚಾನೆಲ್ಗಳ ಬದಲಾಗಿ ಕೆಲವು ಪೇಡ್ ಚಾನೆಲ್ಗಳನ್ನು ಚೂಸ್ ಮಾಡುವಂತ ಆಪ್ಷನ್ ಕೂಡ ಇದೆ. ಆದ್ರೆ ಹೀಗೆ ಸೆಲೆಕ್ಟ್ ಮಾಡಿದಂತ ಪ್ರತಿಯೊಂದು ಪೇ ಚಾನೆಲ್ಗಳಿಗೂ ನೀವು ರೀಸನೇಬಲ್ ಅಮೌಂಟ್ ಅನ್ನು ಕೊಡಬೇಕಾಗುತ್ತೆ. ಅದು ಕೆಲವು ಚಾನೆಲ್ಗಳಿಗೆ 1 ರೂಪಾಯಿ ಇರ್ಬೋದು, ಕೆಲವು ಚಾನೆಲ್ಗಳಿಗೆ 2 ರೂಪಾಯಿ, 10 ರೂಪಾಯಿ, ಮ್ಯಾಕ್ಸಿಮಮ್ ಆಗಿ 19 ರೂಪಾಯಿ ತನಕ ಒಂದು ಚಾನೆಲ್ಗೆ ಪ್ರೈಸ್ ಅನ್ನ ಇಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕಲರ್ಸ್ ಕನ್ನಡಕ್ಕೆ ನೀವು ನೋಡಬಹುದು 19 ರೂಪಾಯಿ ಪ್ರೈಸ್ ಆಗಿದೆ. ಈಗ ಆಡ್ ಮಾಡಿದ ಪೇ ಚಾನೆಲ್ಗಳೇನಿದೆ, ಇದರ ಅಮೌಂಟ್ ನಿಮ್ಮ 130 ರೂಪಾಯಿಗೆ ಆಡ್ ಆಗ್ತಾ ಹೋಗುತ್ತೆ. ಅಥವಾ ನೀವು ಪೇ ಚಾನೆಲ್ಗಳ ಜೊತೆಗೆ ಕೆಲವು ಬಂಡಲ್ ಪ್ಯಾಕ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಜಿ ಫ್ಯಾಮಿಲಿ ಪ್ಯಾಕ್ ನಿಮಗೆ 45 ರೂಪಾಯಿಗೆ ಸಿಗ್ತದೆ. ಅರೌಂಡ್ 17 ಚಾನೆಲ್ಗಳು ಇದರಲ್ಲಿದೆ. ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನನ್ನ ಪ್ರಕಾರ ನೀವು ತುಂಬಾ ಕಡಿಮೆ ಚಾನೆಲ್ಗಳನ್ನು ನೋಡ್ತೀರಾ, ಅಂದ್ರೆ 5ರಿಂದ 10 ಮಾತ್ರ ಪೇಡ್ ಚಾನೆಲ್ಗಳನ್ನು ನೋಡ್ತೀರಾ. ಆದ್ರೆ ನಿಮ್ಗೆ ಸಿಂಗಲ್ ಆಗಿ ಚಾನೆಲ್ಗಳನ್ನ ಪರ್ಚೇಸ್ ಮಾಡೋದು ಲಾಭದಾಯಕ ಆಗ್ಬೋದು. ಅದರಲ್ಲಿ ನೀವು ತುಂಬಾ ಚಾನೆಲ್ಗಳನ್ನು ನೋಡ್ತೀರಾದ್ರೆ ಬಂಡಲ್ ಆಗಿ ಚಾನೆಲ್ಗಳನ್ನ ಪರ್ಚೇಸ್ ಮಾಡೋದು ನಿಮ್ಗೆ ಲಾಭದಾಯಕ ಆಗ್ಬೋದು. ಈಗ ನಾನು ನಿಮಗೆ ಒಂದು ಸ್ಯಾಂಪಲ್ ಆಗಿರುವಂಥ ಮಂತ್ಲಿ ಪ್ಯಾಕ್ ಅನ್ನು ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಅದಕ್ಕಾಗಿ ನೀವು ಹೋಗಬೇಕಾಗುತ್ತೆ ಟ್ರೈನ್ ಅಫಿಷಿಯಲ್ ಚಾನಲ್ ಸೆಲೆಕ್ಟರ್ ವೆಬ್ಸೈಟ್ಗೆ. ಈ ವೆಬ್ಸೈಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ಹೋಗಿ ನೀವು ಆ ವೆಬ್ಸೈಟನ್ನು ನೋಡ್ಕೊಳ್ಬೋದು. ವೆಬ್ಸೈಟನ್ನು ಓಪನ್ ಮಾಡಿದ ನಂತರ ಕೆಲವು ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಅದರ ನಂತರ ಇಲ್ಲಿ ಮೈ ಸೆಲೆಕ್ಷನ್ ಟ್ಯಾಬ್ ಅನ್ನು ನೋಡೋದಾದ್ರೆ, ಇಲ್ಲಿ ಯಾವುದೇ ರೀತಿಯ ಚಾನೆಲ್ಗಳನ್ನ ಸೆಲೆಕ್ಟ್ ಮಾಡಿಲ್ಲ, ಆದ್ರೂ 25 ಚಾನೆಲ್ಗಳು ಆಲ್ರೆಡಿ ಸೆಲೆಕ್ಟ್ ಆಯ್ತು. ಅದನ್ನು ನೀವು ಇಲ್ಲಿ ಕೆಲವು ಮ್ಯಾಂಡೇಟರಿ ಚಾನೆಲ್ಸ್ಗಳನ್ನ ನೋಡಿದ್ರೆ, ಅಲ್ಲಿ DD ನ್ಯಾಷನಲ್ನ 25 ಚಾನೆಲ್ಗಳು ಆಲ್ರೆಡಿ ಕಂಪಲ್ಸರಿಯಾಗಿ ಸೆಲೆಕ್ಟ್ ಆಗಿರುತ್ತೆ. ಅದರ ನಂತರ ಟೋಟಲ್ ಪ್ರೈಸ್ ನೋಡೋದಾದ್ರೆ 130 ರೂಪಾಯಿ, ಜೊತೆಗೆ 18% GST ಸೇರಿ 23 ರೂಪಾಯಿ ಆ್ಯಡ್ ಆಗುತ್ತೆ. ಇದರಿಂದಾಗಿ ಟೋಟಲ್ ನಮ್ಮ ಮಂತ್ಲಿ ಅಮೌಂಟ್ ಆಗುತ್ತೆ 153 ರೂಪಾಯಿ. ನಂತರ ನಾನು 10 ಪೇ ಚಾನೆಲ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕಿದ್ದೇನೆ. ಅದು ಚಿಂಟು ಟಿ ಆಗಿರ್ಬೋದು, ಕಲರ್ ಸೂಪರ್, ನ್ಯೂಸ್ 18 ಕನ್ನಡ, ಇಂಥ ಚಾನೆಲ್ಗಳನ್ನು 10 ಚಾನೆಲ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕಿದ್ದೇನೆ. ಈ ಚಾನೆಲ್ಗಳ ಪ್ರೈಸ್ ಅನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಅದರ ಜೊತೆಗೆ ನಾನು ಇಲ್ಲಿ ಒಂದು ಚಾನಲ್ ಬಂಚ್ ಅನ್ನು ಕೂಡ ಸೆಲೆಕ್ಟ್ ಮಾಡಲಿಕ್ಕಿದ್ದೇನೆ. ಅದು ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಲಿಮಿಟೆಡ್ ಅನ್ನೋ ಒಂದು ಹ್ಯಾಪಿ ಇಂಡಿಯಾ 31 ಅನ್ನೋ ಬಂಚ್ ಅನ್ನು ಸೆಲೆಕ್ಟ್ ಮಾಡಲಿಕ್ಕೆ, ಇದರಲ್ಲಿ ನಿಮಗೆ ಅರೌಂಡ್ 9 ಚಾನೆಲ್ಗಳು ಸುಮಾರು 31 ರೂಪಾಯಿಗೆ ಸಿಗ್ತದೆ. ಅದನ್ನು ಕೂಡ ಸೆಲೆಕ್ಟ್ ಮಾಡಲಿಕ್ಕಿದ್ದೇನೆ. ಈಗ ನಮ್ಮ ಕಾರ್ಡ್ ನೋಡೋದಾದ್ರೆ ನಂಬರ್ ಆಫ್ ಫ್ರೀ ಚಾನಲ್ಸ್ 25 ಇದೆ, ಅದಕ್ಕೆ ಯಾವುದೇ ಪ್ರೈಸ್ ಇಲ್ಲ. ನಂಬರ್ ಆಫ್ ಪೇ ಚಾನಲ್ಸ್ 10 ಚಾನಲ್ಗಳನ್ನ ಪರ್ಚೇಸ್ ಮಾಡಿದ್ದೇವೆ, ಅದರ ಪ್ರೈಸ್ 89 ರೂಪಾಯಿ ಇದೆ. ಇನ್ನೊಂದು ಬಕೆಟನ್ನು ಕೂಡ ಪರ್ಚೇಸ್ ಮಾಡಿದ್ದೇವೆ, ಅದರ ಪ್ರೈಸ್ 31 ರೂಪಾಯಿ ಇದೆ. ಟೋಟಲ್ ನಂಬರ್ ಆಫ್ ಚಾನಲ್ ನೋಡೋದಾದ್ರೆ 44, ಅಂದರೆ 100ರಲ್ಲಿ ಇನ್ನೂ ನಾವು 56 ಚಾನಲ್ಗಳಷ್ಟು ಪರ್ಚೇಸ್ ಮಾಡ್ಬೋದು. ಈ 56 ಚಾನಲ್ಗಳಲ್ಲಿ ಎಲ್ಲ ಪೇಯ್ಡ್ ಚಾನಲ್ಗಳನ್ನು ಪರ್ಚೇಸ್ ಮಾಡೋದಾದರೆ ನಾನು ಈಗ ಪರ್ಚೇಸ್ ಮಾಡಿಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ನಮ್ಮ ಟೋಟಲ್ ಪ್ರೈಸ್ 195 ಆಗಿದೆ. ಅದಕ್ಕಾಗಿ ನಾನು ಎಲ್ಲ
ಫ್ರೀ ಚಾನಲ್ಗಳನ್ನ ಪರ್ಚೇಸ್ ಮಾಡಕ್ಕಿದ್ದೇನೆ. ಅದು ನಿಮ್ಮ TV9 ಆಗಿರ್ಬೋದು, ನ್ಯೂಸ್ ಚಾನಲ್, ಯಾವುದೇ ನ್ಯೂಸ್ ಚಾನಲ್ಗಳು ಪರ್ಚೇಸ್ ಮಾಡ್ಬೋದು. ಸುಮಾರು 550ರಷ್ಟು ಫ್ರೀ ಚಾನಲ್ಗಳು ಇದೆ. ಅದರಲ್ಲಿ ನೀವು ನಿಮಗೆ ಬೇಕಾದ 56 ಚಾನಲ್ಗಳನ್ನ ಪರ್ಚೇಸ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು 56 ಫ್ರೀ ಟು ಏರ್ ಚಾನಲ್ಗಳನ್ನ ಆ್ಯಡ್ ಮಾಡಿದ ನಂತರ ಕೂಡ ಇಲ್ಲಿ ಟೋಟಲ್ ಪ್ರೈಸಲ್ಲಿ ಯಾವುದೇ ವೇರಿಯೇಷನ್ ಇಲ್ಲ. ಆದರೂ 19 ಎಕ್ಸ್ಟ್ರಾ ಪೇಯ್ಡ್ ಚಾನಲ್ಗಳಿಗೆ 295 ಕೊಡೋದು ನನಗೂ ಸ್ವಲ್ಪ ಜಾಸ್ತಿ ಅನಿಸಿದೆ. ಯಾಕಂದರೆ ದೇಶದ ಎಲ್ಲ ಕಡೆಯಿಂದ ಕೂಡ ಜನರು ಟ್ರೈನ ಈ ಹೊಸ ರೂಲ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಟ್ರೈ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ಟಾಪಿಕ್ನ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಯಾಕಂದರೆ ಜನರಿಗೆ ತುಂಬ ಕನ್ಫ್ಯೂಷನ್ ಇದೆ ಈ ಟಾಪಿಕ್ನಲ್ಲಿ. ಇದೇ ರೀತಿ ಟೆಕ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಮಾರ್ಟ್ ಇಂಡಿಯಸ್ ಯೂಟ್ಯೂಬ್ ಚಾನಲನ್ನು. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಬಿ ಸ್ಮಾರ್ಟ್, ಬಿ ಸೇಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.